ನಾನೀಗ ನಿಮ್ಗೊಂದು ರೋಚಕ ಕತೆ ಹೇಳ್ತೀನಿ. ಇದು ಬರೀ ಕತೆ ಮಾತ್ರ ಅಲ್ಲ, ಒಬ್ಬರ ಜೀವನದಲ್ಲಿ ನಡೆದ ಭಯಾನಕ ಕರಾಳ ಕತೆ. ಅದನ್ನ ಕೇಳಿದ್ರೆ ನಮ್ಗೇನೆ ಸಂಕಟ ಆಗುತ್ತೆ. ಆದ್ರೆ ಅವತ್ತು ಎಲ್ಲರ ಎದುರಿಗೆ ಅಂತಹದೊಂದು ಪರಿಸ್ಥಿತಿಯನ್ನ ಅನುಭವಿಸಿದ ಬಾಬಾ ಸಾಹೇಬರಿಗೆ ಹೇಗಾಗಿರ್ಬೇಡ. ಹಾಗಾದ್ರೆ ಆ ಕತೆ ಯಾವುದು? ಆಗ ಬಾಬಾ ಸಾಹೇಬರು ಮಾಡಿದ್ದೇನು ಅನ್ನೋದನ್ನ ನೋಡೋಣ. ಅದು 1923. ಬಾಬಾ ಸಾಹೇಬರು ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸಿಕೊಂಡು ಭಾರತಕ್ಕೆ ಬರೋನಿರ್ತಾರೆ. ಇಷ್ಟೊತ್ತಿಗಾಗಲೇ ಬಾಬಾ ಸಾಹೇಬರು ಎಮರ್ಜ್ ಆಗಿರ್ತಾರೆ. ಶೋಷಿತರ ಪಾಲಿಗೆ ಹೀರೋ ಆಗಿರ್ತಾರೆ. ಹೀಗಾಗಿ ಅಂಬೇಡ್ಕರರು ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬರ್ತಿದ್ದಾರೆ ಅನ್ನೋ ಸುದ್ದಿ ದೇಶದಾದ್ಯಂತ ಹಬ್ಬುತ್ತೆ. ಈ ಹೊತ್ತಲ್ಲಿ ಬಾಬಾ ಸಾಹೇಬರ ಸಂಬಂಧಿಯಾಗಿದ್ದ ಬಾಳಾರಾಮ ಮನೆಯಲ್ಲಿದ್ದ ಎಲ್ಲರಿಗೂ ಹೊಸ ಬಟ್ಟೆಯನ್ನ ಖರೀದಿ ಮಾಡೋಕೆ ಹೊರಟಿರ್ತಾರೆ. ಆದ್ರೆ ತಾಯಿ ರಮಾಬಾಯಿ ಹೊಸ ಬಟ್ಟೆಗಳು ನಂಗ್ ಬೇಡ, ಮಕ್ಕಳಿಗೆ ಮಾತ್ರ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಕೊನೆಗೂ ಆ ದಿನ ಬಂದೇ ಬಿಡುತ್ತೆ. ಭಾರತದ ಮೊಟ್ಟ ಮೊದಲ ಬ್ಯಾರಿಸ್ಟರ್ ಆಗಿ ಬಾಬಾ ಸಾಹೇಬರು ದೇಶಕ್ಕೆ ಬರ್ತಾರೆ. ಇವರನ್ನ ಸ್ವಾಗತ ಮಾಡೋದಕ್ಕೆ ಮುಂಬೈ ಹಡಗು ನಿಲ್ದಾಣಕ್ಕೆ ಸಾವಿರಾರು ಮಂದಿ ಬಂದಿರ್ತಾರೆ. ಆದ್ರೆ ತಾಯಿ ರಮಾಬಾಯಿ ಮಾತ್ರ ಅಲ್ಲಿಗೆ ಬಂದಿರೋದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬರ ಸ್ವಾಗತಕ್ಕೆ ಹೋಗೋದಾದ್ರೂ ಹೇಗೆ ಅನ್ನೋ ಚಿಂತೆ ಅವರಿಗೆ ಕಾಡ್ತಾ ಇರುತ್ತೆ. ಯಾಕಂದ್ರೆ ತಮ್ಮಲ್ಲಿರೋದೆಲ್ಲ ಹಳೆ ಸೀರೆಗಳು, ಅವು ಕೂಡ ತೇಪೆಯಿಂದ ತುಂಬಿಕೊಂಡಿರ್ತಾವೆ. ಇಂತಹ ಪರಿಸ್ಥಿತಿಯಲ್ಲಿ ಬ್ಯಾರಿಸ್ಟರ್ ಆಗಿ ಬಂದಿರೋ ಗಂಡನನ್ನ ಸ್ವಾಗತ ಮಾಡೋದಕ್ಕೆ ಹೋದ್ರೆ ಜನ ಬ್ಯಾರಿಸ್ಟರ್ ಹೆಂಡತಿ ಹಳೆ ಸೀರೆ ಉಟ್ಕೊಂಡು ಬಂದಿದ್ದಾಳೆ ಅಂತ ಮಾತಾಡಿಕೊಳ್ತಾರೆ. ಇದರಿಂದ ನೋವಾಗೋದು ನನ್ನ ಗಂಡನಿಗೆ. ಆದ್ದರಿಂದ ಇಂತಹ ತಪ್ಪು ನನ್ನಿಂದ ಆಗ್ಬಾರ್ದು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದು ಸಂಗತಿ ನೆನಪಾಗುತ್ತೆ. ಯಾವುದೋ ಒಂದು ಸತ್ಕಾರ ಸಮಾರಂಭದಲ್ಲಿ ಶಾಹು ಮಹಾರಾಜರು ಬಾಬಾ ಸಾಹೇಬರಿಗೆ ಜರಿ ಅಂಚಿನ ಶಾಲು ಕೊಟ್ಟಿರ್ತಾರೆ. ಅದನ್ನೇ ತಾಯಿ ರಮಾಬಾಯಿ ಸೀರೆಯಂತೆ ಹುಟ್ಕೊಂಡು ಬಾಬಾ ಸಾಹೇಬರ ಸ್ವಾಗತಕ್ಕೆ ಹೋಗ್ತಾರೆ. ಅಲ್ಲಿ ತಾಯಿ ರಮಾಬಾಯಿಯನ್ನ ಯಾರು ಗುರುತು ಹಿಡಿಯೋದಿಲ್ಲ. ಆದರೂ ಜನಸಂದಣಿಯಲ್ಲಿ ತನ್ನ ಹೆಂಡತಿಯ ಸ್ಥಿತಿಯನ್ನ ಕಂಡ ಬಾಬಾ ಸಾಹೇಬರ ಕಣ್ಣುಗಳು ತುಂಬಿಕೊಳ್ತಾವೆ. ಆ ಕಣ್ಣೀರು ರಮಾಬಾಯಿಗೆ ಮಾತ್ರ ಅರ್ಥ ಆಗಿರುತ್ತೆ. ಮನೆಗೆ ಬಂದ ಕೂಡಲೇ ತಾಯಿ ರಮಾಬಾಯಿ ಬಾಬಾ ಸಾಹೇಬರ ಕಾಲಿಗೆ ಬಿದ್ದು ಕಣ್ಣೀರಿಟ್ಟಾಗ ಅವರ ಬೂಟುಗಳೆಲ್ಲ ಒದ್ದೆಯಾಗಿ ಬಿಡ್ತವೆ. ಆಗ ಬಾಬಾ ಸಾಹೇಬರು ಬಿಕ್ಕಳಿಸಿ ಅಳೋಕೆ ಶುರು ಮಾಡ್ತಾರೆ. ಆಗ ನಮಗಿರೋ ಬಡತನ ನಿನ್ನ ದೇಹವನ್ನ ತಿಂದು ಬಿಟ್ಟಿದೆ ರಮಾ ಅಂತ ಮತ್ತಷ್ಟು ಅತ್ತು ಕಣ್ಣೀರು ಹಾಕ್ತಾರೆ. ಒಂದಲ್ಲ ಎರಡಲ್ಲ, ಇಂತಹ ಅದೆಷ್ಟೋ ತ್ಯಾಗಗಳನ್ನ ತಾಯಿ ರಮಾಬಾಯಿ ಬಾಬಾ ಸಾಹೇಬರಿಗೋಸ್ಕರ ಮಾಡಿದ್ದಾರೆ. 1927 ಮಾರ್ಚ್ 19 ಮತ್ತು 20ನೇ ತಾರೀಕಿಗೆ ಮಹಾಡ್ ಸಮ್ಮೇಳನ ಫಿಕ್ಸ್ ಆಗಿರುತ್ತೆ. ಅಸ್ಪೃಶ್ಯರಿಗೆ ಸಾರ್ವಜನಿಕ ದೇವಾಲಯ, ಕೆರೆ ಕಟ್ಟೆಗಳಿಗೆ ಸವರ್ಣೀಯರು ಬಹಿಷ್ಕಾರ ಹಾಕ್ತಾ ಇದ್ರಲ್ಲ, ಅದನ್ನ ನಿಷೇಧ ಮಾಡೋದು ಈ ಮಹಾಡ್ ಸಮ್ಮೇಳನದ ಉದ್ದೇಶ ಆಗಿತ್ತು. ಇಂತಹ ಅನೇಕ ಚಳುವಳಿಯಲ್ಲಿ ಬಾಬಾ ಸಾಹೇಬರು ತೊಡಗಿಕೊಂಡಿರ್ತಾರೆ. ಅವರ ಹೆಗಲಿಗೆ ಹೆಗಲು ಕೊಟ್ಟು ಬಂದ ಕಷ್ಟಗಳನ್ನೆಲ್ಲ ನುಂಗಿಕೊಂಡು ತಾಯಿ ರಮಾಬಾಯಿ ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ಸಂದರ್ಭದಲ್ಲಿ 1926ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ತಾಯಿ ರಮಾಬಾಯಿ ಅವರಿಗೆ ಮತ್ತೊಂದು ಆಘಾತ ಎದುರಾಗುತ್ತೆ. ಅವರ ಕೊನೆಯ ಮಗ ರಾಜರತ್ನ ತೀರಿಕೊಂಡು ಬಿಡ್ತಾನೆ. ಅಂದ ಹಾಗೆ ಈ ಮಗು ಬಾಬಾ ಸಾಹೇಬರ ಮುದ್ದಿನ ಮಗುವಾಗಿರುತ್ತೆ. ಬಾಬಾ ಸಾಹೇಬರ 4 ಮಕ್ಕಳು ಸಾವನ್ನಪ್ಪಿದ್ದು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಮತ್ತು ತಾಯಿ ರಮಾಬಾಯಿ ಅನುಭವಿಸಿದ ಕಷ್ಟ ಹೇಗಿತ್ತು ಅನ್ನೋದರ ಬಗ್ಗೆ ಮೊದಲ ವಿಡಿಯೋದಲ್ಲೇ ಡೀಟೇಲ್ ಆಗಿ ತಿಳಿಸಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ನಲ್ಲಿ ಪಿನ್ ಮಾಡಿದ್ದೀನಿ, ಆಸಕ್ತರು ನೋಡಬಹುದು. ರಾಜರತ್ನ ತೀರಿಕೊಂಡ ಅನ್ನೋ ಸುದ್ದಿ ತಿಳಿತಿದ್ದಂಗೆನೆ ಬಾಬಾ ಸಾಹೇಬರ ಕಣ್ಣುಗಳನ್ನ ಒದ್ದೆ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ತಾಯಿ ರಮಾಬಾಯಿ ಮಗನ ಶವದ ಮುಂದೆ ಗೋಳಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಟುಕನ ಮನಸ್ಸು ಸಹ ಕರಗಿ ಹೋಗುವಂತಹ ಘಟನೆ ನಡೀತದೆ. ಅಕ್ಕಪಕ್ಕದ ಮನೆಯವರು ಬಂದು ಬಾಬಾ ಸಾಹೇಬರು ಮತ್ತು ತಾಯಿ ರಮಾಬಾಯಿಗೆ ಸಾಂತ್ವನ ಹೇಳ್ತಾರೆ. ನಂತರದಲ್ಲಿ ಶವ ಸಂಸ್ಕಾರಕ್ಕೆ ಸಿದ್ಧತೆ ನಡೀತದೆ. ಆಗ ಬಾಬಾ ಸಾಹೇಬರ ಬಳಿ ಬಂದು ಮಗುವಿನ ಪಾರ್ಥಿವ ದೇಹದ ಮೇಲೆ ಹೊಸ ಬಟ್ಟೆಯನ್ನ ಹೊದಿಸೋದಕ್ಕೆ ಹಣ ಕೇಳ್ತಾರೆ. ಆದ್ರೆ ಬಾಬಾ ಸಾಹೇಬರು ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗದೆ ಒದ್ದಾಡ್ತಾ ಇರ್ಬೇಕಾದ್ರೆ ತಾಯಿ ರಮಾಬಾಯಿ ಮುಂದೆ ಬರ್ತಾರೆ. ತಮ್ಮ ಬಳಿ ಇದ್ದ ಹಳೆ ಸೀರೆಯಲ್ಲೇ
ಮಗುವಿನ ಪಾರ್ಥಿವ ಶರೀರವನ್ನ ಸುತ್ತಿ ಅಂತ್ಯಕ್ರಿಯೆ ಮಾಡುವುದಕ್ಕೆ ರೆಡಿ ಆಗ್ತಾರೆ. ಇಂತಹದೊಂದು ಪರಿಸ್ಥಿತಿಯನ್ನ ನೋಡುವಾಗ ಎಷ್ಟು ಬೇಜಾರಾಗುತ್ತೆ ನಮ್ಗೆ. ಆದ್ರೆ ಇಂತಹ ಘೋರ ಪರಿಸ್ಥಿತಿಯಲ್ಲೂ ಶೋಷಿತ ಸಮುದಾಯಗಳ ಸಬಲೀಕರಣಕ್ಕಾಗಿ ತೊಡಗಿಸಿಕೊಂಡ್ರಲ್ಲ ಆ ಬಾಬಾ ಸಾಹೇಬರು ಮತ್ತು ಅವರಿಗೆ ಬೆನ್ನೆಲುಬಾಗಿ ನಿಂತ್ರಲ್ಲ ತಾಯಿ ರಮಾಬಾಯಿ, ಅವರ ತ್ಯಾಗಕ್ಕೆ ನಾವೆಲ್ಲ ಎದ್ದು ನಿಂತು ಸೆಲ್ಯೂಟ್ ಹೊಡೆಯಲೇಬೇಕು. ಅವತ್ತು ಬಾಬಾ ಸಾಹೇಬರು ಅನುಭವಿಸಿದ ಕಷ್ಟವನ್ನ ಇವತ್ತು ಯಾರು ಅನುಭವಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬರೇ ಕಾರಣ. ಸಾಮಾಜಿಕ ಕಷ್ಟಗಳ ಜೊತೆಗೆ ಆರ್ಥಿಕ ಕಷ್ಟಗಳು ಸಹ ಅವರನ್ನ ಹಿಂಡಿ ಹಿಪ್ಪೆ ಮಾಡಿ ಬಿಟ್ಟಿದ್ವು. ಆದ್ರೂ ಬಾಬಾ ಸಾಹೇಬರು ಎದೆಗುಂದೋದಿಲ್ಲ. ಓದ್ತಾರೆ, ಹಗಲು ರಾತ್ರಿ ಓದಿ ಕೊನೆಗೊಂದು ದಿನ ಭಾರತದ ಸಂವಿಧಾನವನ್ನೇ ಬರೆದು ಬಿಡ್ತಾರೆ. ಇವತ್ತು ಆ ಸಂವಿಧಾನ ಇರೋದಕ್ಕೇನೆ ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.